ದೇವ್ರಿಗೆಲ್ಲ ಅಲಂಕಾರ ಎಲ್ಲ ಹಣ್ಣು ಹೂವು ಎಲ್ಲ ಜೋಡಿಸಿದ್ದಾಯ್ತು. ಇನ್ನೇನು ಎಲ್ಲರನ್ನು ಕರೆದು ಪೂಜೆ ಮಾಡೋದೇ ಇರೋದು. ಮಂಜಿ ಮಂಜಿ, ಏನಕ್ಕ? ಪೂಜೆಗೆ ಎಲ್ಲ ರೆಡಿ ಆಯ್ತು. ಎಲ್ಲರನ್ನು ಕರ್ಕೊಂಬರಗು. ಅತ್ತೆ ಮಾವ ಮತ್ತೆ ಸುಂದ್ರ, ನಮ್ಮ ಮನೆಯವರು, ಆಮೇಲೆ ಕಾಳಮ್ಮವರು, ನೇತ್ರ, ರಾಣಿ ಎಲ್ಲರೂ ಬಂದಿದ್ದಾರೆ. ಕರ್ಕೊಂಬೋಗು. ಎಲ್ಲ ಹೊರಗಡೆ ನಿಂತಿದ್ದಾರೆ. ಇನ್ನೇನು ಪೂಜೆಗೆಲ್ಲ ರೆಡಿ ಆಗಿದೆ, ಬರ್ಬೇಕಂತೆ ಅಂತೇಳಿ ಎಲ್ಲರನ್ನು ಕರ್ಕೊಂಬ ಒಳಿಕೆ. ಹೌದಾಕ, ತುಂಬಾ ಚೆನ್ನಾಗಿ ರೆಡಿ ಮಾಡಿದಿರ ಪೂಜೆಗೆಲ್ಲನ. ಈಗಲೇ ಹೋಗಿ ಕರ್ಕೊಂಬತ್ತೀನಿ ರೀ. ನಿಮ್ಮ ಅಮ್ಮವರೆಲ್ಲ ಇದ್ದಾರೆ? ನಮ್ಮ ಅಮ್ಮಯ್ಯ ಒಳಗಡೆ ಐತೆ, ಕರಿತೀನಿ. ಇಲ್ಲೇ ಐತಿ. ಹೌದಾ, ಸರಿ ಆಯ್ತು, ನಾನು ಅವ್ರನ್ನೆಲ್ಲ ಕರ್ಕೊಂಬತ್ತೀನಿ. ಅಮ್ಮ, ಅಜ್ಜಿ ಬರ್ರಿ, ಎಲ್ಲ ರೆಡಿ ಆಯ್ತು. ಶ್ರೀದೇವಿ, ಎಲ್ಲ ರೆಡಿ ಆಯ್ತೇನಮ್ಮ? ಎಲ್ಲಾನು ಕರೆದ್ಬಿಟ್ಟು ಪೂಜೆ ಮಾಡಿ ಪ್ರಸಾದ ಕೊಡು. ಪಾಪ ಪೂಜೆ ಆಗ್ಲಿ ಅಂತನ ಎಲ್ಲರೂ ಊಟನೂ ಮಾಡ್ದಲ್ಲೇನೆ ಕಾಯ್ತಾ ಇದ್ದಾರೆ. ಹೌದಮ್ಮ, ನಾವು ಎಲ್ಲ ಒಂದತ್ತಿದ್ದೀವಿ. ಇವತ್ತು ಪೂಜೆ ಮಾಡಿಬಿಟ್ಟು ಆಮೇಲೆ ಊಟ ಮಾಡ್ಬೇಕು ಅಂತ ನಮ್ಮ ಅತ್ತೆ ಹೇಳೈತೆ. ಹೌದೇನು? ಅಲ್ಲ ಜಯಮ್ಮ ಇಷ್ಟೊಂದು ಬದಲಾಗ್ತಾಳೆ ಅಂತ ನನಗಂತೂ ಗೊತ್ತಿರ್ಲಿಲ್ಲ ಕಣೆ ಶ್ರೀದೇವಿ. ಅದೇನೈತಿ ಅಂತದ್ದು ಇಷ್ಟೊಂದು ಬದಲಾಗುವಂಥದ್ದು? ಅಯ್ಯೋ ರಂಗಮ್ಮ, ನಮಗೆ ಗೊತ್ತಿಲ್ಲ ಯಾಕೆ ಬದಲಾಗ್ಯವಳೆ ಅಂತನ. ನಿನಗೆ ನಾವೇನು ಹೇಳೋದು ಹೇಳು? ಶ್ರೀದೇವಿಗೆ ಇನ್ನೇನು ಗೊತ್ತಿರುತ್ತೆ, ನನಗೇ ಗೊತ್ತಿಲ್ಲ ಅಂದಮೇಲೆ. ಒಟ್ಟಿನಲ್ಲಿ ಬದಲಾಗಿದ್ದಾಳಲ್ಲ, ಅಷ್ಟೇ ಸಮಾಧಾನ ನಮಗೆ, ಬಿಡು. ಸುಂದ್ರ, ಶ್ರೀದೇವಿ ಅಕ್ಕ ನೋಡು ಹೆಂಗೆ ರೆಡಿ ಮಾಡಿದಾಳೆ. ಎಲ್ಲ ಪೂಜೆಗೆ ಉನರೆ ಎಲ್ಲ ಹಾಕಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಐತಿ ಅಲ್ಲಿ. ಹ್ಞೂ ಕಣೆಪದ್ದು. ನೋಡು, ಸೀಕರಣಿ ಮಾಡೈತೆ ಅತ್ತಿಗೆ. ಹೌದೇನು? ಬಾಳೆಹಣ್ಣಿನ ಸೀಕರಣಿ ಚೆನ್ನಾಗಿರುತ್ತೆ ಪೂಜೆಗೆ, ಇಟ್ಟಾರಲ್ಲ ಅದನ್ನ ತಿಂಬಕ್ಕೆ. ಬಾಪದು ಸುಂದ್ರ, ಬರೀ. ಆಂಟಿ ಬಂದ್ರ? ನೇತ್ರ ಕಾಳಮ್ಮವರು ಬರ್ಲಿಲ್ಲ. ಮಂಜಿ, ಬೇಗ ಕರ್ಕೊಂಬವ ಯಾರನ್ನ ಎಲ್ಲನ. ಅತ್ತೆ ಬನ್ನಿ. ಅತ್ತೆ, ಎಲ್ಲರೂ ಬಂದ್ರ? ಎಲ್ಲ ಬಂದ್ವಮ್ಮ. ನಿಮ್ಮ ಮಾವನೂ ನಿನ್ ಗಂಡನೇ ಬರ್ಲಿಲ್ಲ. ಮಂಜಿ, ಬಾರಿ ಕರ್ಕೊಂಡವ್ರನ್ನ ಜಲ್ದಿ. ರವಿ ರೀ, ಬರೀ ಬೆಳಿಗ್ಗೆ. ಮಾವ ಬಂದ್ರ? ಬರೀ ಈ ಕಡೆಗೆ ಒಂದಿಬ್ರು ಬರ್ರಿ, ಅಲ್ಲೇ ಏನ್ ನಿಂತ್ಕಂತೀರ? ಅಯ್ಯೋ ಅಯ್ಯೋ ಅಯ್ಯೋ, ಇವತ್ತು ನಮ್ಮ ಮನೆ ಹೆಂಗೇನೆ ಜನ 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 ಅಂತ ಮಿಂಚ್ತಾ ಐತೆ. ರೀ, ಎಷ್ಟು ಚೆನ್ನಾಗೈತಲ್ವಾ ಎಲ್ಲರೂ ಬಂದಿರೋದಕ್ಕೆ. ನನ್ಗಂತೂ ತುಂಬಾ ಖುಷಿ ಆಯ್ತು. ಎಲ್ಲರೂ ಬಂದಿದ್ದಾರೆ ಅಂತ ನನಗೆ ಖುಷಿ ಆಗ್ತಿಲ್ಲ. ನೀನು ಎಲ್ಲರನ್ನೂ ನೋಡಿ ಎಲ್ಲರನ್ನೂ ಕರೆಸಿ ಪೂಜೆ ಮಾಡ್ತಾ ಇದೆಯಲ್ಲ ಇಷ್ಟು ಸಂತೋಷವಾಗಿ, ಅದಕ್ಕೆ ನನಗೆ ಖುಷಿ ಆಗ್ತಿದೆ. ನೀನು ಖುಷಿಯಾಗಿದ್ರೆ ಎಲ್ಲರೂ ಖುಷಿಯಾಗಿದ್ದಂಗೆ ಕಣೆ ಜೈ ಈ ಮನೆಯಾಗೆ. ಅಂತೂ ಇಂತೂ ನಮ್ಮ ಮನೆಯಾಗೆ ಇಂಥ ಒಂದು ದಿವಸ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಬಿಡು. ನೀನು ಎಲ್ಲರನ್ನೂ ಕರೆದು ಹಿಂಗೆ ಪೂಜೆ ಮಾಡ್ತೀಯಾ, ಚೆನ್ನಾಗಿ ಮಾತಾಡ್ತೀಯ, ನಗ್ನಗ್ತಾನ ಎಲ್ಲರನ್ನೂ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅಂತೂ ಅಂದ್ಕೊಂಡೇ ಇರೋದು ಆಗ್ತಾಯ್ತಲ್ಲ, ಅದಕ್ಕೆ ನನಗೆ ಭಾಳ ಸಂತೋಷ ಆಗ್ತಿದೆ. ಸುಮ್ಮನೆ ಇರ್ರಿ, ನಾನು ಯಾವಾಗಲೂ ರೇಟ್ ಸರಿ ಆಯ್ತು. ನಾನೇನು ಅಂತ ಕೆಟ್ಟವಳಲ್ಲ. ಎಲ್ಲರನ್ನೂ ಕರೆದು ಪೂಜೆ ಮಾಡಿಸ್ಬೇಕು ಅಂತ ನಾನೇನೆ ನಿರ್ಧಾರ ಮಾಡಿರೋದು. ಅಂದ್ಕೊಳ್ಳೋದೆಲ್ಲನ ಆಗಲ್ಲ, ಅಂದ್ಕೊಂಡೇ ಇರೋದು ಆದಾಗಲೇ ಖುಷಿ ಆಗೋದು. ಸುಮ್ಮನೆ ಇರ್ರಿ. ಶ್ರೀದೇವಿ ಮಂಜಿ ಇಬ್ರು ಸೇರಿ ಪೂಜೆ ಮಾಡ್ರಿ. ಅತ್ತೆ ನೀವೇ ಬನ್ನಿ, ನೀವು ಮೊದಲು ಪೂಜೆ ಮಾಡಿ ಬನ್ನಿ, ಆಮೇಲೆ ನಾನು ಮಂಜಿನೂ ಮಾಡ್ತೀವಿ. ಇಲ್ಲ ಇಲ್ಲ, ಈ ಪೂಜೆ ಇಟ್ಕೊಂಡಿರೋದೇ ನಿಮ್ಮಿಬ್ರಿಗೋಸ್ಕರನ. ನಿಮ್ಮಿಬ್ರಿಗೂ ಒಳ್ಳೇದಾಗ್ಲಿ, ಈ ಮನೆಗೆ ಆದಷ್ಟು ಬೇಗ ಒಂದು ಮೊಮ್ಮಗು ಬರಲಿ, ನಿಮ್ಮಿಬ್ಬರಿಂದನೂ ಒಂದೊಂದು ಇಬ್ರು ಮೊಮ್ಮಕ್ಕಳು ಬರಲಿ ಅಂತಾನೆ, ನಿಮಗೆ ಬೇಗ ದೇವರ ಆಶೀರ್ವಾದ ಸಿಗ್ಲಿ ಅಂತಾನೆ ಈ ಪೂಜೆ ಇಟ್ಕೊಂಡಿರೋದು. ನೀವಿಬ್ರೇನೆ ಸೇರಿ ಆರತಿ ಬೆಳಗಿ ಪೂಜೆ ಮಾಡ್ರಿ. ಹೌದತ್ತೆ, ನಮಗೋಸ್ಕರ ಇಬ್ರಿಗೂ ಪೂಜೆ ಇಟ್ಕೊಂಡಿದ್ದೀರಾ? ಏನತ್ತೆ ಇಷ್ಟೊಂದು ಪ್ರೀತಿ ನಮ್ಮಿಬ್ರ ಮೇಲೆ? ಮತ್ತೆ ಇರಲ್ವಾ? ಎಷ್ಟೇ ಆಗಲಿ ನನ್ನ ಕಣ್ ತೆರೆಸ್ತವ್ರು ನೀವೇ ತಾನೆ, ನೀವಿಬ್ರು ಸೊಸೆರು. ಅದಕ್ಕೆ ನಿಮ್ಗೆ ಒಳ್ಳೇದಾಗ್ಲಿ ಅಂತಾನೆ ಪೂಜೆ ಇಟ್ಕೊಂಡಿರೋದು. ಮಾಡ್ರಿ ಮಾಡ್ರಿ ಪೂಜೆನ ಬೇಗ ಬೇಗ. ರಾಣಿ ರಾಣಿ, ಏನು ನಡೀತೈತಿ ಇಲ್ಲಿ? ನನಗಂತೂ ಇದೇನು ನಿಜನೋ ಕನಸು ಅಂತ ಅನಿಸ್ತೈತಿ. ನಿಮ್ಮಮ್ಮ ಏನೇ ಆ ಶ್ರೀದೇವಿನೂ ಆ ಮಂಜಿನೂ ತಲೆ ಮೇಲೆ ಕೊತ್ಕೊಂಡು ಮೆರೆಸ್ತಾ ಇದೆ. ನಿಮ್ಮಮ್ಮಿಗೇನು ತಲೆ ಕೆಟ್ಟೈತಾ? ಏನೋ ಗೊತ್ತಿಲ್ಲ ಕಣಿ ನೇತ್ರ, ನನಗೂ ಹಂಗೆ ಅನಿಸ್ತೈತಿ. ನಮ್ಮಮ್ಮ ನೋಡ್ತಿದ್ರಿ ಅಲ್ಲ, ಮಗಳು ಅಂತ ಇಲ್ಲಿದ್ದೀನಿ. ನನ್ನ ಕೈಗೆ ಮೊದಲು ಪೂಜೆ ಮಾಡಿಸಬೇಕು. ನಮ್ಮ ರಾಣಿನ ಕರೀರಿ ಅಂತ ಅಮ್ಮಂಗಿಲ್ಲ. ಒಂದೇ ಬಾರಿ ರಾಣಿ ಅಂತಲೂ ಒಂದು ಮಾತು ಕರೀಲಿಲ್ಲ. ಅಲ್ಲಿ ನೋಡಲ್ಲಿ ನಿಮ್ಮಿಬ್ಬರಿಗೋಸ್ಕರನೇ ಪೂಜೆ ಮಾಡಿಸಿರೋದು, ಮಕ್ಕಳಾಗಲಿ ಅಂತ ನಾ ಹೇಳ್ತೈತಿ. ನನ್ನ ಮಗಳಿಗೂ ಮಕ್ಕಳಾಗಿಲ್ವಲ್ಲ, ಅವಳ ಕೈಲೂ ಪೂಜೆ ಮಾಡಿಸ್ಬೇಕು ಅಂತ ಒಂದು ಮಾತು ಕರಿತಾ ಇಲ್ಲ ನನ್ನ. ನನಗಂತೂ ಇದು ನೋಡ್ತಿರಂಗೆ ಹೊಟ್ಟೆ ಹೊರತೋಗ್ತೈತಿ. ನಮ್ಮಮ್ಮ ಯಾಕೆ ಹಿಂಗೆ ಬದಲಾಯ್ತು? ಏನಾಗೈತೆ ನಮ್ಮಮ್ಮಗೆ? ದಿಕ್ಕಿಕ್ಕೆ ಹಿಡಿತೇನಮ್ಮ. ಯಾಕೋ ಹಿಂಗಾಡ್ತೈತಿ. ಹೋಗ್ಲಿ ಬಿಡು, ಜೋರ ಮಾತಾಡ್ಬಿಡ, ಸುಮ್ಮನೆ ಯಾಕೆ ಪೂಜೆ ಟೈಮ್ನಾಗೆ ಇಲ್ಲದ್ದೆಲ್ಲ ಮಾತು. ಪೂಜೆ ಆಗಲಿ ಬಿಡು, ಆಮೇಲೆ ನಿಮ್ಮ ಅಮ್ಮನ ಒಂದೇ ಕರ್ಕೊಂಡೋಗಿ ನಾವು ಕೇಳೋಣ. ಏನಾದ್ರೂ ಯಾಕೆ ಹಿಂಗೆ ಮಾಡ್ತಾ ಇದ್ಯಾ, ಏನು ವಿಷಯ ಅಂತಾನೆ. ಈಗ ಪೂಜೆ ಮಾಡಿ. ನಾನು ಅದಕ್ಕೆ ಸುಮ್ಮನೆ ನಿಂತೀನಿ. ಶ್ರೀದೇವಿ ಮಂಜಿ ಇಬ್ರು ಆರತಿ ಬೆಳಗ್ರಿ ದೇವ್ರಿಗೆ. ಆರತಿ ಬೆಳಗಿ ಒಂದು ಹಾಡು ಹೇಳ್ರಿ. ನಮ್ಮ ಇಬ್ರು ಸೇರಿ ಆರತಿ ಬೆಳಗ್ರಿ ದೇವ್ರಿಗೆ. ಎಲ್ಲ ಒಳ್ಳೇದು ಮಾಡಪ್ಪ ದೇವ್ರಿಗೆ. ದೇವ್ರೇ ನಮ್ಮ ಮನೆಗೆ ಯಾವಾಗಲೂ ಹಿಂಗೇನೆ ಖುಷಿಯಾಗಿರ್ಲಿ ಎಲ್ರೂ ಅಂತನ ಬೇಡ್ಕೊಳ್ರಿ. ಸರಿ ಅಜ್ಜಿ, ಆಯ್ತು. ಹಾಡು ಹೇಳ್ರಮ್ಮ, ಒಂದು ಹಾಡು ಹೇಳ್ರಿ ಇಬ್ರು. ಆರತಿ ಎತ್ತಿರಿ ಶ್ರೀ
ಸತ್ಯನಾರಾಯಣಗೆ ಹಾರತಿ ಎತ್ತಿರೆ ಶ್ಯಾಮ ಸುಂದರನಿಗೆ ಆರತಿ ಎತ್ತಿರೆ ಸತ್ಯನಾರಾಯಣನಿಗೆ ಆರತಿ ಎತ್ತಿರೆ ಶ್ರೀ ಶ್ಯಾಮ ಸುಂದರನಿಗೆ ಮಂಗಳ ಹಾಡಿ ಹಾರತಿ ಎತ್ತಿರೆ ಶ್ರೀ ಸತ್ಯ ಸ್ವರೂಪ ದೇವನಿಗೆ ಆರತಿ ಎತ್ತಿರೆ ಶ್ರೀ ಸತ್ಯನಾರಾಯಣಗೆ ಆರತಿ ಎತ್ತಿರೆ ಶ್ಯಾಮ ಸುಂದರನಿಗೆ ಹಾದಿ ಮೂಲಾಗೆ ಹಾರತಿ ಎತ್ತಿರೆ ಶ್ಯಾಮ್ ಸುಂದರನಿಗೆ ಹಾರತಿ ಎತ್ತಿರೆ ಶ್ರೀ ಸತ್ಯನಾರಾಯಣಗೆ ಹಾರತಿ ಬೆಳಗಿರೆ ಶ್ರೀ ಸುಂದರನಿಗೆ ಇಷ್ಟೇ ಆರತಿ ತಟ್ಟೆ ಅಲ್ಲಿಕ್ಕಿ ಕೈ ಮುಗಿರಿ ಇಬ್ರು ಅಡ್ಡ ಬಿದ್ದು ಕೇಳ್ಕೊಳ್ರಿ ಎಲ್ಲ ಒಳ್ಳೇದು ಮಾಡಪ್ಪ ಅಂತಾನೆ ಬಾ ದೇವರೇ ಸತ್ಯನಾರಾಯಣ ಎಲ್ಲ ಒಳ್ಳೇದು ಮಾಡಪ್ಪ ನಮ್ಮ ಮನೇಲಿ ಹೀಗೆ ಯಾವಾಗಲೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ತುಂಬಿರಂಗ್ ಮಾಡಪ್ಪ ಎಲ್ರಿಗೂ ಒಳ್ಳೇದು ಮಾಡಪ್ಪ ತಂದೆ ಕಾಪಾಡಪ್ಪ ದೇವ ಅಪ್ಪ ತಂದೆ ಎಲ್ಲ ಒಳ್ಳೇದು ಮಾಡಪ್ಪ ಎಲ್ರಿಗೂ ಒಳ್ಳೇದು ಮಾಡಪ್ಪ ತಂದೆ ಬಾರೆ ಜಯಮ್ಮ ನೀನ್ ಕೈ ಮುಗಿ ಬಾ ದೇವ್ರೇ ನನ್ನ ಆಸೆ ಎಲ್ಲ ನೆರವೇರಲ್ಲಪ್ಪ ನಾನೇನು ಅಂದ್ಕೊಂಡಿದ್ದೀನೋ ಅದೆಲ್ಲನ ಆಗ್ಲಿ ಅಂತ ನಿನ್ನ ಆಶೀರ್ವಾದ ನನ್ನ ಮೇಲೆ ಸದಾ ಇರ್ಲಪ್ಪ ತಂದೆ ಎಲ್ಲರಿಗೂ ಪ್ರಸಾದ ಕೊಡ್ರಮ್ಮ ಪ್ರಸಾದ ಕೊಟ್ಟು ಹೂವು ಕೊಡ್ರಿ ಮಂಜಿ ತಗೋ ಹೂವು ಮುಡ್ಕೊ ತಾಳಮೊರೆ ತಗೊಳ್ಳಿ ನೀವು ಅತ್ತೆ ನೀವು ಒಂದಿಷ್ಟು ಹೂವು ಮುಡ್ಕೊಳ್ರಿ ಅಯ್ಯೋ ನನಗೆ ಜಡೆನ ಇಲ್ಲ ನೀ ಎಲ್ಲಿ ಮುಡ್ಕೊಂಬನಮ್ಮ ನೀನ್ ಮುಡ್ಕ ಸಾಕು ನನಗೇನು ಬೇಡ ನೀನ್ ಮುಡ್ಕೊಳಮ್ಮ ಮುಡ್ಕೊಂಡು ಎಲ್ಲರಿಗೂ ರಸಾಯನ ಕೊಡ್ರಿ ಈ ಮನೆ ಇವತ್ತು ಕಳಕಳಿ ಆಗೈತಿ ಅತ್ತೆ ನೋಡಿದ್ರ ನಮ್ಮ ಮನೆ ಇವತ್ತು ಹೆಂಗೆ ಕಳಗುಡ್ತೈತೆ ನೆಂಟ್ರಿಷ್ಟು ಎಲ್ಲರೂ ಬಂದಿರೋದಕ್ಕೆ ನಮ್ಮ ಹೆಂಗೋ ನಿನ್ ದಸೆಯಿಂದನ ಎಲ್ಲರೂ ನೆಂಟ್ರು ಆ ನೆಂಟ್ರು ಈ ನೆಂಟ್ರು ಎನ್ಕೊಡಿರೋ ನೆಂಟ್ರು ನಮ್ಮ ರಾಣಿ ನಿನ್ ಗಂಡ ಎಲ್ಲಿ ಅಜ್ಜಿ ಅವರು ಅಲ್ಲೇ ಹೊರಗಡೆ ನಿಂತಿದ್ದಾರೆ ಬರ್ತಾರೆ ಬಿಡು ನಾವೆಲ್ಲ 4 ಜನ ಇದ್ವಲ್ವಾ ನಾನು ಇಲ್ಲೇ ನಿಂತ್ಕೊಂಡಿರ್ತೀನಿ ಅಂತಂದ್ರು ಕರಿಯ ಒಳಿಕೆ ಕೈ ಮುಗಿಲಿ ಅವ್ರು ಬಾ ನೀನು ನಿನ್ ಗಂಡ ಇಬ್ರು ಕೈ ಮುಗಿರಿ ಅಜ್ಜಿ ಇಲ್ಲೇ ಇದ್ದೀನಿ ಎಲ್ಲೂ ಹೋಗಿಲ್ಲ ಬಿಡಿ ಪರವಾಗಿಲ್ಲ ಎಲ್ಲರೂ ಕೈ ಮುಗ್ದು ಪ್ರಸಾದ ತಗೊಂಬ್ಲಿ ನಾನು ಆಮೇಲೆ ಲಾಸ್ಟಿಗೆ ತಾಮನ ಅಂತನ ಅಲ್ಲೇ ನಿಂತಿದ್ದೆ ಅಯ್ಯೋ ಲಾಸ್ಟಿಗೆ ಬೇಡ ಏನು ಬೇಡ ಬಾ ಕೈ ಮುಗಿ ಬಾ ರಾಣಿ ಬಾರಿ ಇಲ್ಲ ಅಜ್ಜಿ ನಾನು ಆಮೇಲೆ ಮುಗಿತೀನಿ ರೀ ನೀವು ಕೈ ಮುಗಿಯೋಗಿ ದೇವ್ರೇ ಎಲ್ಲ ಒಳ್ಳೇದು ಮಾಡಪ್ಪ ತಂದೆ ಅಣ್ಣ ಇದು ಬಂದಿದ್ರೆ ತುಂಬಾ ಚೆನ್ನಾಗಿರೋದು ಎಷ್ಟು ಖುಷಿ ಪಡೋನೋ ಏನೋ ಹೌದತ್ತೆ ತಿಮ್ಮಜ್ಜಿನೂ ಕರ್ಕೊಂಬರ್ಬೇಕಾಗಿತ್ತು ಚೆನ್ನಾಗಿರೋದು ತಿಮ್ಮಜ್ಜಿ ಆಮೇಲೆ ಸಾವುಕಾರರು ಮಲ್ಲಿ ಎಲ್ಲರೂ ಬಂದಿದ್ರೆ ಇನ್ನೂ ಚೆನ್ನಾಗಿರೋದು ಎಲ್ಲರೂ ಒಟ್ಟಿಗೆನೆ ಊಟ ಮಾಡ್ಬೋದಾಗಿತ್ತು ಇವತ್ತು ಒಬ್ಬಟ್ಟು ಊಟ ಮಾಡ್ತಿದ್ದೀನಿ ಎಲ್ಲರಿಗೂ ಅಡುಗೆ ಮಾಡಿದ್ದೀವಿ ಎಲ್ಲರೂ ಒಬ್ಬಟ್ಟು ಊಟ ಮಾಡ್ಕೊಂಡು ನಿಧಾನವಾಗಿ ನಾಳೆ ಹೋಗ್ಬೇಕು ನೋಡ್ದೇನೆ ರಾಣಿ ಯಜಮಾನಿಕೆ ಮಾಡ್ತಿದ್ದಾಳೆ ಶ್ರೀದೇವಿ ಅಲ್ಲಿದ್ದಾಗ ಕೂಲಿ ಮಾಡ್ಕೊಂಡು ತಿಂತಿದ್ವು ಅವರ ಅಮ್ಮಯ್ಯರು ಇಲ್ಲಿ ನೋಡಲಿ ನಿಮ್ಮ ಮನೆಗೆ ಬಂದು ಯಜಮಾನಿಕೆ ಮಾಡ್ತಾಳೆ ಶ್ರೀದೇವಿ ಇವಳು ಆರ್ಡರ್ ಮಾಡ್ತಾಳೆ ನಮ್ಮ ಅತ್ತಿಗೆ ಒಂದು ಈಟು ಬುದ್ಧಿನೇ ಇಲ್ಲ ಹೇಳತ್ತ ಹೋಗ್ಲಿ ಬಿಡೇನೆ ಹತ್ರ ಈಗೇನು ಬಂದಿದ್ದೀವಿ ಊಟ ಮಾಡ್ಕೊಂಡು ಹೋಗೋಣ ಯಾವತ್ತಾದ್ರೂ ಫ್ರೀ ಆಗಿ ಸಿಕ್ಕಿದಾಗ ನಮ್ಮ ಮನೆ ಹೇಳುತ್ತೆ ಯಾಕೆ ಹಿಂಗೆ ಮಾಡೈತೆ ಏನು ಎತ್ತ ಅಂತಾನೆ ಏನೋ ಉದ್ದೇಶ ಇರಬೇಕು ಅಂತ ಅನ್ಸುತ್ತೆ ನನಗೆ ನಮ್ಮಮ್ಮ ಯಾಕೆ ಬದಲಾಗಬೇಕು ಅಲ್ವೇ ಇವಳಿಗೋಸ್ಕರನ ಅದು ನನಗೂ ಹಂಗೊಂದು ಅನುಮಾನ ಐತಿ ನಮ್ಮ ಅತ್ತೆ ಹಂಗೆಲ್ಲನ ಏನೂ ಉದ್ದೇಶ ಇಲ್ಲದೆ ಇಂಥವೆಲ್ಲ ಮಾಡಲ್ಲ ಅಂತಾನ ಎಲ್ಲರೂ ಬಂದಿರೋದಕ್ಕೆ ನನಗಂತೂ ತುಂಬ ಸಂತೋಷ ಆಯಿತು ದೇವರೇ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ತಂದೆ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ